ಹೊರಕ್ಕೆ ಹೋಗಕ್ಕೆ ಮಕ್ಕ ಇಲ್ಲ. ನಾನು ನಿಜವಾಗ್ಲೂ ಹೊರಕ್ಕೆ ಎಲ್ಲೂ ಹೋಗಲ್ಲ. ಉಪವಾಸ ಇದ್ರೂ ಪರವಾಗಿಲ್ಲ, ಎಲ್ಲೂ ಹೋಗಲ್ಲ. ನನಗಂತೂ ಹೊರ ಮಕ್ಕ ಎತ್ಕೊಂಡು ಓಡಾಡೋಕ್ಕೆ ಮರ್ಯಾದೆ ಇಲ್ಲ. ಇವಾಗಂತೂ ಹಂಗಾಗ್ಬಿಟ್ಟೈತೆ. ಯಾಕಂದರೆ ನನ್ನ ಫ್ರೆಂಡು ಅಂತ ಊರು ತುಂಬ ನಾನು ಅವಳನ್ನ ಕರ್ಕೊಂಡು ಓಡಾಡಿದಕ್ಕೂ ಅವಳು ನನಗೆ ಸರಿಯಾಗಿ ಮಾಡಿಬಿಟ್ಲು. ಅಯ್ಯೋ ಪಾಪ ನಮ್ಮ ವಾಣಿ ಎಷ್ಟು ಯೋಚನೆ ಮಾಡ್ಕೊಂಡು ಅಳ್ತಾ ಕೂತ್ಕೊಂಡೈತೆ ನೋಡು. ಸಮಾಧಾನ ಮಾಡೋಣ, ಸಮಾಧಾನ ಮಾಡ್ರಿ ಅವಳಿಗೆ. ವಾಣಿ ವಾಣಿ ವಾಣಿಮ್ಮ, ವಾಣಿ ಇಲ್ಲಿ ನೋಡಿಲಿ, ನಾನು ನಿಮ್ಮ ಅಪ್ಪರೆಲ್ಲ ಬಂದಿದ್ದೀವಿ, ಸಹಾಯ ಮಾಡ್ತೀವಿ, ನಾವಿದ್ದೀವಿ, ಧೈರ್ಯವಾಗಿರೋ. ಅಪ್ಪ 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 ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕೊ, ಏನಾಗಲ್ಲ, ನಾವಿದ್ದೀವಿ, ಅಳ್ಬೇಡ, ಸುಮ್ಮನಿರು, ಅಳ್ಬೇಡ. ಏನು ಮಾಡೋದು, ಅವತ್ತು ಬಿಡ್ಕೊಂಡ್ವಿ, ಬೇಡ ಕಣಮ್ಮ ಬೇಡ ಕಣಮ್ಮ ಅಂತ ಅಷ್ಟೊಂದು ಹೇಳಿದ್ವಿ, ಕೇಳಲಿಲ್ಲ. ಏನು ಮಾಡ್ತೀಯ, ನೀನು ನಾಳೆ ಬರ ಆಗ್ಬಿಟ್ಟೆ, ಸುಮ್ಮನಿರು. ಅವನೇನು ಮಾಡ್ತಾನೆ ಮಾಡಲಿ, ನಾವಿದ್ದೀವಿ ನಿನ್ನ ಸಪೋರ್ಟಿಗೆ. ಅವನೇನು ಮಾಡ್ತಾನೆ ಮಾಡಲಿ, ಎದ್ರುಕೋಬೇಡ ನೀನು, ಏನೇ ಆಗಲಿ ನೀನು ಎದ್ರುಕೊಂಬಕ್ಕೆ ಹೋಗ್ಬೇಡ, ನಾವಿದ್ದೀವಿ, ಸುಮ್ಮನಿರಮ್ಮ, ಅಳ್ಬೇಡ, ಸುಮ್ಮನಿರು. ನೀವು ಬಂದಿರೋದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಪ್ಪ. ಅಣಿ ಅಳ್ಬೇಡಮ್ಮ, ಹೊತ್ತು ಹೊತ್ತು ನೋಡಿ ಮಕ ಹೆಂಗಾಗೈತೆ ಅಂತ ಅಳ್ಬಾರ್ದಮ್ಮ. ಏನು ಕಳ್ತೀಯ, ಹತ್ರ ಯಾವುದಾದ್ರೂ ಸಮಸ್ಯೆ ಬಗೆಹರಿಯುತ್ತಾ ಹೇಳಿವ, ಬಗೆಹರಿಯುತ್ತಾ? ಅಳ್ತಾ ಕೂತ್ಕೊಂಡ್ರೆ ಏನಿಲ್ಲ, ಧೈರ್ಯವಾಗಿ ಎದುರಿಸ್ಬೇಕು. ಏನೇ ಕಷ್ಟ ಬರಲಿ, ಸಮಸ್ಯೆಗಳು ಬರಲಿ, ಅಳ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ. ಅಳ್ತಾ ಕೂತ್ಕೊಂಡ್ರೆ ನೀನು ಇನ್ನೂ ಕುಗ್ತೀಯ ಹೊರ್ತನು, ನೀನು ಇನ್ನೂ ಇದಾಗ್ಬಿಡ್ತೀಯ ಅವನ ಎದುರಿಗೆ. ಆಮೇಲೆ ಹುಷಾರಿಲ್ದಂಗಾಗಿ ಅಳ್ತಾ ಕೂತ್ಕೊಂಡು ಕಣ್ಣೆಲ್ಲ ಊದ್ಕೊಂಡು ನೋಡಿ ಏನಾದ್ರು ಸಮಸ್ಯೆಗಳಾಗ್ಬಿಟ್ರೆ ಅವನ ಎದುರಿಗೆ ನೀನು ಇನ್ನೂ ಸದ್ರಾಗ್ಬಿಡ್ತೀಯ, ಅವನ ಎದುರಿಗೆ ಇನ್ನೂ ಚೀಪ್ ಆಗಿಬಿಡ್ತೀಯ. ನೀನು ಅವನ ಎದುರಿಗೆ ಚೆನ್ನಾಗಿರ್ಬೇಕು, ತಲೆ ಕೆಡಿಸ್ಕೊಬೇಡ ನೀನು, ಅಳ್ಬೇಡ ನೀನು, ಅಳ ಮಾತೇ ಬೇಡ. ನಾವು 3 ಜನ ಇದ್ದೀವಿ ಅಪ್ಪಂದ್ರು, ತಲೆ ಕೆಡಿಸ್ಕೊಬೇಡ ನೀನು, ನಾವಿದ್ದೀವಿ. ನೀನು ಅವನಿಗೆ ಎದುರಿಸ್ಬೇಕು, ಅವನಿಗೆ ಅವ್ನು ಮಾಡಿರೋ ತಪ್ಪಿಗೆ ಅವನಿಗೆ ಸರಿಯಾಗಿ ಶಿಕ್ಷೆ ಆಗುತ್ತೆ, ನಾವು ಶಿಕ್ಷೆ ಕೊಡಿಸ್ತೀವಿ, ನೀನು ಸುಮ್ಮನಿರು. ನಾವೆಲ್ಲ ಸರಿಯಾಗಿ ಅವನಿಗೆ ಗ್ರಾಚಾರ ಬಿಡಿಸ್ತೀವಿ. ಬರಲಿಲ್ಲ ನನ್ನ ಮಗ, ಅವ್ನು ಹೆಂಗಿರ್ತಾನೆ ನೋಡೋಣ, ಆ ಹುಡುಗಿನೂ ಹೆಂಗಿರುತ್ತೆ ನೋಡೋಣ. ಏನೋ ತಿಳ್ಕೊಬಿಟ್ಟವ್ರೆ, ನಮ್ಮ ಕೈಲಿ ಏನೋ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಬಿಟ್ಟವ್ರೆ, ಯಾರು ಸಹಾಯಕ್ಕೆ ಬರೋಲ್ಲ, ಯಾರೂ ಇಲ್ಲ ಅಂತ ತಿಳ್ಕೊಬಿಟ್ಟವನೆ. ನೋಡ್ಬಿಟ್ಟು ಹೆಂಗೆ ಸಾಕಿದ್ವಿ ಒಬ್ಳೆ ಮಗಳು ಅಂತ ನೋಡಿ ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗ್ತೈತೆ ಕಣಮ್ಮ ವಾಣಿ. ಅವತ್ತು ನನ್ನ ಕಾಲು ಹಿಡ್ಕೊಂಡೆ ಹೋಗ್ಬಿಡ ಕಣಮ್ಮ, ಹೋಗ್ಬಿಡ ಕಣಮ್ಮ ಅಂತ ಅವತ್ತು ಒಂದು ಸ್ವಲ್ಪ ಮನಸ್ಸು ಬದಲಾಯಿಸಿದ್ರು ನಿನ್ನ ಜೀವನ ಬಂಗಾರದಂಗಿರೋದಲ್ಲಮ್ಮ. ಆತ ಏನು ಮಾಡೋಕ್ಕಾಗತ್ತೆ, ಆಗೋದಾಗ್ಬಿಟ್ಟೈತೆ. ನೀನು ಚೆನ್ನಾಗಿರೋದು ನೋಡ್ಬೇಕಷ್ಟೇ, ಅಳ್ತಾ ಕೂತ್ಕೊಬಿಡವಾಣಿ, ಅಳ್ಬೇಡ್ದಮ್ಮ, ಅಳ್ಬಾರ್ದು. ಏನೇ ಬರಲಿ ಜೀವನದಾಗ ನಾವು ಒಳಕ್ಕೆ ಹೋಗ್ಬಾರ್ದು. ಹತ್ರ ಯಾವುದು ಬಗೆರಿಯಲ್ಲ, ಅಳ್ಬೇಡ ನೀನು, ಕಣ್ಣೀರು ಒರೆಸ್ಕ. ನಾವಿದ್ದೀವಿ, ನಾವು ಬಂದಿದ್ದೀವಿ ಅಂದಮೇಲೆ ನೀನು ಯಾಕೆ ಅಳ್ತಾ ಇದೆಯಾ? ನನಗೆ ಸಂತೋಷಕ್ಕೂ ಕಣ್ಣಾಗ ನೀರು ಬರ್ತಾ ಇದ್ದಾವಪ್ಪ. ಇವೆಲ್ಲ ಬಂದಿರೋದಕ್ಕೆ ನನಗೆ ಕಣ್ಣೀರು ತಡೀತಾ ಇಲ್ಲ. ಅವತ್ತು ನಮ್ಮಪ್ಪ ಏನೋ ಒಮ್ಮೆ ಮತ್ತೆ ಕೇಳಿದ್ರೆ ನಮ್ಮಪ್ಪನ ಮಾತ, ಅಪ್ಪ ಕ್ಷಮಿಸ್ಬಿಡು ಅಪ್ಪ, ಅವತ್ತು ನಿನ್ನ ಮಾತು ಕೇಳಬೇಕಾಗಿತ್ತು. ನಿಮ್ಮ ಮಾತು ಕೇಳ್ದಲ್ಲ ನಾನು ಇವತ್ತು ಭಾಳ ನೋವು ಅನುಭವಿಸ್ತಾ ಇದ್ದೀನಪ್ಪ, ಭಾಳ ನೋವು ಅನುಭವಿಸ್ತಾ ಇದ್ದೀನಿ. ಕ್ಷಮಿಸ್ಬಿಡು ಅಪ್ಪ. ಬಿಡಮ್ಮ ಹೋಗ್ಲಿ, ಇವಾಗ ನಿಮ್ಮ ದೊಡ್ಡಪ್ಪ ಹೇಳ್ತಾನೆ ಅಳ್ಬೇಡ ಅಂತ, ನಿಮ್ಮ ಚಿಕ್ಕಪ್ಪನೂ ಹೇಳ್ದೆ, ನಾವೆಲ್ಲ ಇದ್ದೀವಿ, ಸುಮ್ಮನಿರು. ಅವ್ನು ಬರಲಿ, ಅವ್ನು ಬಂದಮೇಲೆ ಅವ್ನಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂಬೋದು ಗೊತ್ತೈತೆ. ಅವ್ನು ಹೆಂಗಿರ್ತಾನೆ ಇರಲಿ ನೋಡೋಣ. ಬಾ ಹೋಗೋಣ, ಬಾ ಕರ್ಕೊಂಡು ಹೋಗ್ತೀವಿ, ಬಾ ಹೋಗೋಣ, ಎದು ಬಾ ಹೋಗೋಣ. ಬಾರಮ್ಮ, ನಾವು ಕರ್ಕೊಂಡು ಹೋಗ್ತೀವಿ. ಅವ್ನು ಹೆಂಗಿರ್ತಾನೆ ಇರಲಿ, ಬಿಸಾಕ್ಬಿಡು ಹೇಳ್ತೀನಿ, ಅವ್ನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು, ನೋಡೋಣ ಅದೇನಾಗುತ್ತಾ ಆಗಲಿ. ಇಷ್ಟೊಂದು ಹೊತ್ತು ನೋಡಮ್ಮ ಮಕ್ಕ ಎಲ್ಲ ಹೆಂಗಾಗೈತೆ. ನನಗೆ ನೋಡಿದ್ರೆ ಕಣ್ಣಂಗೆ ನೀರು ಬರ್ತಾವಲ್ಲಮ್ಮ ನಿನಗೆ. ನೋಡ್ಬೇಡ, ಬಾರಮ್ಮ ವಾಣಿ, ಕರ್ಕೊಂಬರ್ರಪ್ಪ, ಕರ್ಕೊಂಬರ್ರಿ, ಕರ್ಕೊಂಡು ಹೋಗೋಣ. ಅವನು ಯಾರು ಇಲ್ಲ ಇವಳಿಗೆ ಅಂತ ತಿಳ್ಕೊಬಿಟ್ಟವನೆ. ನಮ್ಮಪ್ಪರೆಲ್ಲ ಬಂದಿದ್ದಕ್ಕೆ ನಿಜವಾಗ್ಲೂ ನನಗೆ ಇವಾಗ ಒಂಥರ ಧೈರ್ಯ ಬಂತು ಕಣ್ಚಿಕಮ್ಮ, ನನಗೆ ಧೈರ್ಯ ಬಂತು. ಧೈರ್ಯವಾಗಿರು. ನಿಮ್ಮ ಅತ್ತೇನೋ ಏನೂ ಅಂಬ್ಲಿಲ್ಲಮ್ಮ, ನಿಮ್ಮ ಗಿರ್ಜಿಂಬೆ ಅತ್ತೆ ಏನೂ ಅಂಬ್ಲಿಲ್ಲ. ಅವಳು ಮಾತಾಡಿಸ್ರಿ, ನನಗೇನು ನನ್ನೊಬ್ಳನ್ನೇ ಮಾತಾಡಿಸ್ಬೇಕು ಅಂಬೋದೇನಿಲ್ಲ. ಇವತ್ತು ನನ್ನ ಮನೇನು ಚೆನ್ನಾಗೈತೆ, ನನ್ನ ಸೊಸೆನೂ ಇವತ್ತು ಚೆನ್ನಾಗಿದ್ದಾಳೆ. ಏನು ಬಿಡಪ್ಪ, ಅವಳನ್ನ ನಮ್ಮ ಮನೆಗೆ ಬರ್ದಿದ್ದಕ್ಕೆ ನಮ್ಮ ಮನೆ ಹಿಂಗೆ ಆಯಿತು ಅಂಬದಕ್ಕೆ ಏನಿಲ್ಲ. ಇವತ್ತು ನಾವು ಚೆನ್ನಾಗಿದ್ದೀವಿ, ಅವಳು ಚೆನ್ನಾಗಿರ್ಲೇಳು ಅಂತ ಬಯಸ್ತಾಳೆ. ನಿಮ್ಮ ಗಿರ್ಜಿಂಬೆ ಅತ್ತೆ ಒಳ್ಳೇದೇ ಬಯಸ್ತಾಳೆ ಕಣಮ್ಮ. ಗಿರ್ಜಿಂಬೆ ಅತ್ತೆ ಏನಂಬುತ್ತೋ ಏನೋ ಅಂಬ್ತಿದ್ದಲ್ಲಮ್ಮ ವಾಣಿ, ಏನೂ ಅಂಬ್ಲಿಲ್ಲ ಪಾಪ. ಅವಳು ಚೆನ್ನಾಗಿರ್ಲಿ, ನಾನು ಚೆನ್ನಾಗಿರ್ತೀನಿ, ನನ್ನ ಸೊಸೆನೂ ಇವತ್ತು ಚೆನ್ನಾಗಿದ್ದಾಳೆ, ನನ್ನ ಸೊಸೆನೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿದ್ರೆ ಸಾಕು ಅಂತಾಳೆ ಹೊರ್ತು ನಮ್ಮ ಗಿರ್ಜಿಂಬೆ ಆವತ್ತು ಏನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಕಣಮ್ಮ. ನಿಜವಾಗ್ಲೂ ಭಾಳ ಒಳ್ಳೆಯವಳು ಇವತ್ತು ನಮ್ಮ ಗಿರ್ಜಿಂಬೆ. ಇವತ್ತು ಅಂತ ಅವಳು ನಮ್ಮ ತಂಗಿಯಾಗಿ ಪಡೆಯೋಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ವಿ. ಇನ್ನೊಬ್ರು ಯಾರಾದ್ರೂ ಆಗಿದ್ರೆ ಅವಳನ್ನ ಮಾತಾಡಿಸ್ತೀರಾ, ನನ್ನ ಮಾತಾಡಿಸ್ಬೇಡ್ರಿ ಹಂಗೆ ಹಿಂಗೆ ಅಂತ ಬೇಜಾರಾಗ್ಬಿಡೋರು. ಅವಳು ಮಾತಾಡ್ಸಿದ್ರೆ ನಾನು ಮಾತಾಡಿಸ್ಲೇಬೇಡ್ರಿ, ನಮ್ಮ ಮನೆಗೆ ನೀವು ಬರಬೇಡ್ರಿ, ನಿಮ್ಮ ಮನೆಗೆ ನಾವು ಬರೋಲ್ಲ ಹಂಗೆ ಅಂತೇಳಿ ಇವತ್ತು ಬೇಜಾರ ಮಾಡ್ಕೊಬಿಡೋರು. ಆದರೆ ಅಂತ ಮಾತಾಡಲಿಲ್ಲ ನಮ್ಮ ಗಿರ್ಜಿಂಬೆ. ನಿಜವಾಗ್ಲೂ ಇವತ್ತು ಅಂತ ತಂಗಿನ ಪಡೆಯೋಕೆ ನಾವೇನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ವಿ ಅಲ್ವಾ ಅಣ್ಣ? ಹೋಗ್ರಿ ವಾಣಿಗೆ ನೋಡ್ರಿ, ವಾಣಿಗೆ ಸಪೋರ್ಟಿವ್ ಆಗಿ ನೀವು 3 ಜನ ನಿಂತ್ಕೊಳ್ರಿ, ಅವನಿಗೆ ಎದುರಿಸ್ರಿ,
ಅಂತ ಹೇಳಿ ನೀನು ಬಾ ಗಿರ್ಜಿಂಬೆ ಅಂತ ಅಂದೆ ನಾನು. ಅದಕ್ಕೆ ಅಣ್ಣ ನಿಮ್ಗೆ ಇವಾಗ ಹೋಗ್ಬೇಕು ಅಂತ ಮನ್ಸು ಬಂದೈತಲ್ಲ, ಹಂಗೆ ನನಗೂ ಒಂದಿನ ಅವಳು ಮಾತಾಡಿಸ್ಬೇಕು ಅನ್ನೋ ಅಂತ ಮನ್ಸು ಬರುತ್ತೆ, ಅವಾಗ ಮಾತಾಡಿಸ್ತೀನಣ್ಣ ನಾನು ಅಂತ ಹೇಳಿದ್ಲು. ನಿಜವಾಗ್ಲಮ್ಮ ಗಿರ್ಜಿಂಬೆನ ಮಾತ್ರ ಯಾವುದೇ ಕಾರಣಕ್ಕೂ ನೀನು ತಪ್ಪಾಗಿ ತಿಳ್ಕೊಬೇಡ, ಎಲ್ಲ ನಮ್ಮ ಅತ್ತೆಯಿಂದಲೇ ಎಲ್ಲ ಆಗಿದ್ದು ಅಂತೇಳಿ. ಗಿರ್ಜಿಂಬೆನ ಮಾತ್ರ ಯಾವತ್ತೂ ನೀನು ಕನಸಲ್ಲೂ ಕೂಡ ಆ ಥರ ಯೋಚನೆ ಮಾಡಬೇಡ, ಮನಸ್ಸಲ್ಲಿ ಕೂಡ ಎಲ್ಲೋ ಒಂದು ಕಡೆಗೆ ಆ ರೀತಿ ನಮ್ಮ ಗಿರ್ಜಿಂಬೆ ಅತ್ತೆಯಿಂದ ಆಗಿದ್ದು, ನನ್ಗೆ ಹಿಂಗಾಯ್ತು ನೀನು ಏನೆಲ್ಲ ಮಾತಾಡ್ತಿದ್ದಲ್ಲ ಅದನ್ನ ಫಸ್ಟು ನೀನು ತೆಗ್ದಾಕ್ಬಿಡು ಸರಿನಾ. ನಮ್ಮ ಗಿರ್ಜಿಂಬೆ ಭಾಳ ಒಳ್ಳೆ ಹುಡುಗಿ ಅಂಥವಳು ಎಲ್ಲೋದ್ರೂ ಸಿಗಲ್ಲ ಇವತ್ತು. ಇವತ್ತೇನಾದರೂ ಅವಳು ಬೇಡ ನನ್ನ ಮಾತಾಡಿಸ್ಬೇಡ್ರಿ ಅವಳು ಮಾತಾಡ್ಸಿದೆ ಅಂತ ಒಂದು ಮಾತು ಅಂದಿದ್ರು ಅದೇನಾದ್ರೂ ನಾವು ನಿನ್ನ ಮಾತಾಡ್ಸೋದಕ್ಕೆ ಗೊತ್ತಾ ಇರಲಿಲ್ಲ, ಏನೇ ಆದರೂ ಗೊತ್ತಾ ಇರಲಿಲ್ಲ. ನೀನು ಒಂದು ಪಕ್ಷ ಇಲ್ಲ ಅಂದ್ರೆ ನಿನ್ನ ಮಕ್ಕ ನೋಡೋದಕ್ಕೂ ಗೊತ್ತಾ ಇರಲಿಲ್ಲ ನಾವು ನಮ್ಮ ಗಿರ್ಜಿಂಬೆ ಬೇಡ ಅಂದಿದ್ರೆ. ಹಂಗೆ ಇವತ್ತು ನಾವು ನನ್ನ ತಂಗಿ ಮಾತಂದ್ರೆ ನಮಗೆ ವೇದವಾಕ್ಯ, ಇವತ್ತು ನಾವು ಗೊತ್ತಾ ಇರಲಿಲ್ಲ, ಆದರೆ ಅವಳಂತ ಮಾತಾಡಲಿಲ್ಲ. ಆಡ್ಬೋದಾಗಿತ್ತು ಅಂಥ ಮಾತು, ಯಾಕೆ ಆಡಲಿಲ್ಲ ಬಿಡು, ಅವಳು ಚೆನ್ನಾಗಿರಲಿ, ಏನೋ ಆಗೈತೆ ಬಿಡೋಣ, ಏನೋ ಅವತ್ತು ಹೋಗಾದ್ಲು ಅವಳು, ಇಷ್ಟು ದಿನ ನೋವು ತಿಂದವಳೆ, ಅವಳಿಗೂ ಬುದ್ಧಿ ಬಂದಿರುತ್ತೆ, ಹೋಗ್ರಣ ಹೋಗಿ 3 ಜನನೂ ಸಪೋರ್ಟಿವ್ ಆಗಿ ನಿಂತ್ಕೊಳ್ರಿ, ಚೆನ್ನಾಗಿರ್ಲಿ ಹೇಳು. ನೀವು ನನ್ನ ಜೊತೆ ಚೆನ್ನಾಗಿರ್ರಿ, ಅವಳ ಜೊತೆಗೂ ಚೆನ್ನಾಗಿರ್ರಿ. ನನಗೆ ನಮ್ಮ ಅಣ್ಣಾರು ಕೊನೆವರೆಗೂ ನನಗೆ ನಮ್ಮ ಅಣ್ಣಾರು ಏನು ಪ್ರೀತಿ ಕೊಡ್ತಾರೆ ಅದು ಕೊನೆವರೆಗೂ ಹಿಂಗೆ ಇರಲಿ ನನಗೆ ಅಂತ ಆ ಮಾತಾಡಿದ್ಲು. ನನಗೆ ನಿಜವಾಗ್ಲೂ ನನ್ನ ತಂಗಿಯಾಗಿ ನಮ್ಮ ಗಿರ್ಜಿಂಬೆ ಹುಟ್ಟಿದಕ್ಕೆ ಇವತ್ತು ಸಾರ್ಥಕ ಆಯ್ತು ಕಣಮ್ಮ. ನಮ್ಗೆ ಅವ್ರ ಅಣ್ಣ ತಂಗಿ ಅಂತೇಳಿ ಒಡನಾಟ ಇರೋದಕ್ಕೇನೆ ಇವತ್ತು ಏನು ಪುಣ್ಯ ಮಾಡಿದ್ವು ಅಂತ ಅನ್ನಿಸ್ಬಿಡ್ತು. ಸುಮ್ಮನೆ ಇರಲ್ಬಿಡ, ಬಾ ಎತ್ತು ಬಾ ಹೋಗೋಣ ಬಾ, ಏನು ಮಾಡೋಕ್ಕಾಗುತ್ತೆ, ಆಗೋದಾಗೆ ತಣೆ ಬಾರ, ಮುಂದದ್ದು ಏನಾಗುತ್ತೆ ಆಗಲಿ ನೋಡೋಣ, ಅದೇನು ಮಾಡ್ತಾನೆ ಮಾಡಲಿ ನೋಡೋಣ. ಇವಾಗ ಹೋಗಿ ಅವನಂತೆ ಕರ್ಕೊಂಡು ಹೋಗಿ ಅವನೇ ಅಂತ ಎಲ್ಲ ಅಲ್ಲೇ ಊರೆಲ್ಲ ಮಾತಾಡ್ತಾರೆ. ಇಲ್ಲ ಇಲ್ಲ ಅವ್ ಪಿಳ್ಳೆನೂ ಇಲ್ಲ ಅಂತ ಮಾತಾಡ್ತಿದ್ರು. ಅವ್ರಮ್ಮ ಇನ್ನೂ ಅಲ್ಲೂ ಇಲ್ಲೂ ಹುಡ್ಕಾಡ್ತಿದ್ಲು. ಎಲ್ಲ ಮದುವೆ ಆಗಾಕೆ ಹೋಗಿ ಅವರಂತೆ. ಬರಲಿ ನನ್ನ ಮಗ ಮದುವೆ ಆಗಿ ಬರಲಿ, ಆಮೇಲೆ ನೋಡ್ಕೊಬನ, ಆಮೇಲೆ ಮಾತಾಡ್ತೀವಿ ನಾವೆಲ್ಲ. ಅವ್ನಿಗೆ ಹೆಂಗೆ ಬಿಗಿ ಮಾಡ್ಬೇಕು ಅಂಬೋದು ಗೊತ್ತೈತೆ. ಏನು ಅವಾಗ ನಾವೆಲ್ಲ ಸಪೋರ್ಟಿಗೆ ಇರೋದು ನೋಡಿ ಅವ್ನಿಗೆ ಸಾಕಾಗ್ಬೇಕು. ಇದೇನಪ್ಪ ಇದು 3 ಜನ ಹಿಂಗೆ ಬಂದವ್ರೆ, ನಾನು ಹೋಗ್ಬೇಕಾದ್ರೆ ಇವಳು ಸಪೋರ್ಟಿಗೆ ಯಾರು ಇರಲಿಲ್ಲ, ಇದೇನಪ್ಪ ಇವಾಗ ಹಿಂಗೆ 3 ಜನನು ಹಿಂಗೆ ಬಂದವ್ರು ಗುಂಪಾಗಿ ಅಂತ ಅನ್ಬೇಕು. ತಡಿ ನೋಡುವಂತೆ. ಅವ್ನು ಬರಲಿ, ಅವನಾಗಿ ಬರಲಿ, ಅವಾಗ ಅವನಿಗೆ ಗ್ರಾಚಾರ. ನಾವು 3 ಜನ ಅವನಿಗೆ ಬೆಂಡೆತ್ತಲ್ಲ. ಅದೇ ಮತ್ತೆ ನೋಡಿ, ಹಿಂಗೆ ಮಾಡಕ್ಕೆ ಅವನೇ ಬೇಕು ಅಲ್ಲ. ಹೆಂಗೋ ಕಷ್ಟನೋ ಸುಖನೋ ಬಡತನನೋ ಹೆಂಗೋ ಸಿರ್ತಾನೋ ನಿಮ್ದೇಗಿರಿದ್ರೆ ಸಾಕಪ್ಪ ಅಂತ ಬಯಸ್ತಾರೆ ಇವಾಗಿನ ಕಾಲದಾಗೆ. ಯಾರು ಏನಂತದ್ದು ಬಯಸಲ್ಲ. ನನ್ನ ಮಗನಿಗೆ ಹೆಂಗಾದ್ರೂ ಮನ್ಸು ಬಂತು ಹಿಂಗೆ ಮಾಡೋದಕ್ಕೆ. ದುಡ್ಡು ಬಾವ, ದುಡ್ಡಿಗಾಗಿ ಏನು ಬೇಕಾದ್ರೂ ಮಾಡ್ತಾನ ಅವನು. ದುಡ್ಡು ಇಲ್ವಲ್ಲ, ದುಡಿಯೋ ಯೋಗ್ಯತೆ ಇಲ್ವಲ್ಲ. ಅವಳವ್ರಮ್ಮ ಎಲ್ಲ ಅಣ್ಣ ತಮ್ಮಗಳಿಗೆಲ್ಲ ಮೋಸ ಮಾಡಿ ತಗೊಂಬಂದು ಆಸ್ತಿ ಎಲ್ಲ 50 ಎಕರೆ ಆಸ್ತಿ, ಇಲ್ಲೊಂದು ಎಷ್ಟು ಆಸ್ತಿ ಎಲ್ಲ ತಗೊಂಡವಳಲ್ಲ ಅವರಮ್ಮ. ಎಪ್ಪಕ್ಕೆ ಸಟೆ ದುಡ್ಡು ಎಲ್ಲಿ ಬೇಕಾ ಅಲ್ಲಿ ಕೈ ಬಿಡ್ತಾಳೆ. ಇವಳು ತಗೊಂಬಂದು ಇವನಿಗೆಲ್ಲ ಕೊಟ್ಟು ಒಂಥರ ಏನೋ ಇವರಿಬ್ರು ಅದು ಹೆಂಗಾಗ್ಬಿಟ್ಟವ್ರೋ ಏನೋ ಗೊತ್ತಿಲ್ಲ. ಒಂಥರ ಏನೋ ದುಡ್ಡು ಸಿಕ್ತಾಗಿನ್ನೂ ಇವನು ಬದಲಾಗ್ಬಿಟ್ಟವನೇ, ದುಡ್ಡು ಸಿಕ್ಕೈತೆ ಅಂತ. ಅವಳು ಬಿಡ, ಬಾ ಎದ್ದು ಕಣ್ಣೀರು ಒರೆಸ್ಕೊಳಮ್ಮ, ಬಾ ಮಕ ತೊಳ್ಕೊಬಾ ಇಲ್ಲಿ ಫಸ್ಟು. ನೀನು ಎದ್ದು ಬಾ, ಇಲ್ಲಿ ಎದ್ದು ಬಂದು ಮಕ ತೊಳ್ಕೊಂಡು ರೆಡಿಯಾಗಿ ಹೋಗೋಣ, ಬಟ್ಟೆ ಬರೀ ತಗೊಂಡ್ಕೊಂಡು. ನೀನು ಬರಬೇಡ, ಇಲ್ಲಿ ಕಾಲಿಕ್ಕೆ ಬೇಡ, ಈ ಮನೆಗೆ ಕೇಳ್ತೀನಿ. ಅದೇ ಮತ್ತೆ ಹೆಂಗೋ ಆಗುತ್ತೆ, ಹಣೆ ಬರ ಇದ್ದಂಗೆ ಆಗುತ್ತೆ. ನಾವೆಲ್ಲ ಅವನಿಗೆ ಗೊತ್ತೈತೆ, ಅವ್ನಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಕಲಿಸ್ತೀವಿ. ಅವನೇನೋ ಅಂದ್ಕೊಬಿಟ್ಟವನಿ. ಯಾರು ಇಲ್ಲ ಅಂತ ಗೊತ್ತಾಗುತ್ತೆ ಅವನಿಗೆ, ಕಲಿಸ್ತೀವಿ ನಾವು. ನಿಜವಾಗ್ಲೂ ಇವಾಗ ಒಂಥರ ನನಗೆ ಧೈರ್ಯ ಬಂತು. ನಾನು ಅಲ್ಲೇ ಇರಲೇಬಾರ್ದಪ್ಪ, ಏನಾದರೂ ಮಾಡ್ಕೊಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ, ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಮ್ಮ ಅಪ್ಪರು 3 ಜನ ನನ್ನ ಸಪೋರ್ಟಿಗೆ ಬಂದಿದ್ದಕ್ಕೆ ನಿಜವಾಗ್ಲೂ ನನಗೆ ಇವತ್ತು ಒಂಥರ ಧೈರ್ಯ ಬಂತು, ತುಂಬ ಧೈರ್ಯ ಬಂತು. ನಿಜವಾಗ್ಲೂ ನನಗೆ ತುಂಬ ಧೈರ್ಯ ಬಂದೈತೆ. ಎಷ್ಟು ಇವತ್ತು ನನಗೆ ಧೈರ್ಯ ಹೇಳ್ತಾ ಇದ್ದಾರೆ ನೋಡ್ರಿ. ನಾನು ಮಾಡಿರೋ ಅಂಥದಕ್ಕೆ ಇವತ್ತು ನಾನು ಎಷ್ಟು ಅನುಭವಿಸ್ತೆ. ಇವತ್ತು ನನಗೆ ಬುದ್ಧಿ ಬಂದೈತೆ, ನಿಜ ಬುದ್ಧಿ ಬಂದೈತೆ ನನಗೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿದ್ರೆ, ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.